ತಾತನ 3 ಪ್ರಶ್ನೆಗಳಿಗೂ ಇವತ್ತು ಆನ್ಸರ್ ಸಿಕ್ಕಿದೆ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ತಾತನ 3 ಮಾತುಗಳಿಗೆ ಎಲ್ಲರೂ ಕೂಡ ಕಾದು ಕೂತ್ಕೊಂಡಿರ್ತಾರೆ. ಪವಿತ್ರ ಬಂದುಬಿಡ್ತಾಳೆ, ಅಲ್ಲಿಗೂ ಕೂಡ ಎಲ್ಲರೂ ಸೇರಿ ಬಂದ್ರಲ್ಲ ಅಂಥೇಳಿ ದೇವ್ ಸರ್ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ ಪವಿತ್ರ ಯಜಮಾನಿ ಆಗಲು. ಹಾಗೆ ರಾಧಿಕಾ ಅವರು ಕೂಡ ನನಗೆ ಮಾವ ಹೇಳಿದ ಮೇಲೆ ಆಯಿತು, ನಾನು ಕೂಡ ಒಪ್ತೀನಿ ಅಂಥೇಳಿ ಒಪ್ಪಿಗೆಯನ್ನು ನೀಡ್ತಾರೆ. ಹಾಗೆ ಮನೆ ತಿಜೋರಿ ಚಾವಿ ಎಲ್ಲವನ್ನು ಪವಿತ್ರನ ಕೈಯಲ್ಲೇ ಇಡ್ತಾರೆ. ಇಟ್ಟ ತಕ್ಷಣ ಪವಿತ್ರ ಇನ್ಮೇಲೆ ಈ ಮನೆ ಎಲ್ಲ ಜವಾಬ್ದಾರಿ ನೀನೇ ತೊಗೊಳ್ಬೇಕಮ್ಮ ಅಂತ ಹೇಳ್ತಾ ಇರ್ತಾರೆ. ರಾಧಿಕರ್ಗಂತೂ ಮನಸ್ಸಲ್ಲೇ ಕೋಪ ಇದ್ದರೂ ಕೂಡ ಸೈಲೆಂಟಾಗಿ ಕೀಗಳನ್ನ ಎಲ್ಲವನ್ನು ಕೊಡ್ತಾರೆ. ಹಾಗೆ 3ನೇ ಮಾತನ್ನು ನಾನು ಇನ್ನೂ ಒಂದು ವಾರ ಬಿಟ್ಟು ಹೇಳ್ತೀನಿ, ಹಾಗೆ ನಾಳೆ ಒಂದು ಕೂಡ ಹೇಳ್ತೀನಿ. ನಮೃತನ ಎಲ್ಲ ಜವಾಬ್ದಾರಿ ದೇವೇ ತೊಗೊಂಡಿರ್ತಾನೆ ಅಂತ ಹೇಳಿರ್ತಾಳೆ. ಹಾಗೆ ಪವಿತ್ರ ಇನ್ನೂ ಒಂದು ದೇವ್ ಸರ್ ನಮೃತನ ಬಗ್ಗೆ ಯಾವ ಥರ ಆಲೋಚನೆ ಮಾಡಿರ್ಬೋದು ಅನ್ನೋ ಹೊಸ ಟ್ವಿಸ್ಟ್ ಆಗಿರುತ್ತೆ. ಹಾಗೆ ಪವಿತ್ರ ಅದನ್ನು ಹುಡ್ಕೊಂಡು ಹೋಗ್ತಾಳ ಅಂತ ನೋಡಬೇಕಿದೆ. ಇಲ್ಲಿ ತಾತ ಯಜಮಾನಿ ಪವಿತ್ರನ ಮಾಡಿರೋದಕ್ಕೆ ಎಲ್ಲರ ಆಕ್ರೋಶ ಹೆಚ್ಚಾಗ್ತಾ ಇರುತ್ತೆ. ಯಾಕೆ ತಾತ ನೀನು ಅಮೃತನೇ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಮನಸ್ಫೂರ್ತಿಕವಾಗಿ ಪವಿತ್ರ ಇದೇ ನನ್ನ ಮನೆ ಎಂದು ಒಪ್ಕೊಂಡಿರೋ ಕಾರಣದಿಂದ ಅವಳನ್ನೇ ಮಾಡಿದ್ದೀನಿ ಅಂತ ತಾತ ಎಲ್ಲರಿಗೂ ಕೂಡ ಆನ್ಸರ್ ಮಾಡ್ತಾನೆ. ಇದೇ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.